ಅಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ ಮೊದಲನೇ ಅಧ್ಯಾಯದಲ್ಲಿ ಈಗ 36ನೇ ಶ್ಲೋಕ. ಪುಲಸ್ತ್ಯೋಜನಯತ್ ಪತ್ನ್ಯಾಂ ಅಗಸ್ತ್ಯಂ ಚ ಹವಿರ್ಭುಜಿ ಸೋನ್ಯಜನ್ಮನಿ ದಭ್ರೋಗ್ನಿಃ ವಿಶ್ರವಾಶ್ಚ ಮಹಾತಪಾಃ. ಮೈತ್ರೇಯರು ವಿದುರನಿಗೆ ಹೇಳ್ತಾ ಇದ್ದಾರೆ, ಹಿಂದೆ ಆಂಗಿರಸ ಮುನಿಗಳ ಸಂತತಿಯನ್ನ ಹೇಳಿ ಆಯಿತು, ಈಗ ಪುಲಸ್ತ್ಯ ಮುನಿಗಳ ಸಂತತಿಯನ್ನ ಹೇಳ್ತಾ ಇದ್ದಾರೆ. ಪುಲಸ್ತ್ಯ ಅವನ ಪತ್ನಿಯಾಗಿರ್ತಕ್ಕಂತಹ ಹವಿರ್ಭುಕ್ ಎಂಬ ಪತ್ನಿಯಲ್ಲಿ, ಪುಲಸ್ತ್ಯನ ಪತ್ನಿ ಹವಿರ್ಭುಕು ಅಂತ ಅವಳಿಗೆ ಹೆಸರು. ಆ ಹವಿರ್ಭುಕ್ ಎಂಬತಕ್ಕಂತಹ ಪತ್ನಿಯಲ್ಲಿ ಅಗಸ್ತ್ಯ ಋಷಿಗಳನ್ನ ಮಗನನ್ನಾಗಿ ಪಡೆದಿದ್ದಾಳೆ. ಹಾಗೆ ವಿಶ್ರವಸ ಎಂಬ ಮಹಾತಪಸ್ವಿಯಾಗಿರ್ತಕ್ಕಂತಹ ಮುನಿ, ಇವರಿಬ್ಬರು ಮಕ್ಕಳು, ಅಗಸ್ತ್ಯ ಮತ್ತು ವಿಶ್ರವಸ್ ಎಂಬುದಾಗಿ ಇಬ್ಬರು ಮಕ್ಕಳನ್ನ ಹವಿರ್ಭುಕ್ ಎಂಬ ಪತ್ನಿಯಲ್ಲಿ ಪುಲಸ್ತ್ಯ ಮುನಿ ಪಡ್ಕೊಂಡಿದ್ದಾನೆ. ಪುಲಸ್ತ್ಯ ಅಜನಯತ್ ಪತ್ನ್ಯಾಂ ಅಗಸ್ತ್ಯಂ ಚ ಹವಿರ್ಭುಜಿ ಮಹಾತಪಾಹ. ಈ ಅಗಸ್ತ್ಯ ಋಷಿಗಳು ಮುಂದಿನ ಜನ್ಮದಲ್ಲಿ ದಭ್ರ ಎಂಬ ಅಗ್ನಿಯಾಗಿ ಹುಟ್ಟುತ್ತಾನೆ. ದಭ್ರ ಅಂತನ್ನೋದು
ಅವನ ಹೆಸರು. ದಭ್ರ ಎಂಬ ಅಗ್ನಿ, ದಭ್ರೋಗ್ನಿ ಅಂತಾರೆ. ದಭ್ರ ಎಂಬ ಹೆಸರಿನ ಒಬ್ಬ ಅಗ್ನಿ. ಅಗ್ನಿಗಳು ಅನೇಕ ಜನ ಇದ್ದಾರೆ. ಅದರಲ್ಲಿ ದಭ್ರ ಅನ್ನೋ ಹೆಸರಿನ ಒಬ್ಬ ಅಗ್ನಿಯಾಗಿ ಇದೇ ಅಗಸ್ತ್ಯ ಋಷಿಗಳು ಮುಂದಿನ ಜನ್ಮದಲ್ಲಿ ಹುಟ್ಟುತ್ತಾರೆ. ಹೀಗೆ ಪುಲಸ್ತ್ಯ ಋಷಿಗಳು ತನ್ನ ಪತ್ನಿಯಾದ ಹವಿರ್ಭುಕ್ನಲ್ಲಿ ಅಗಸ್ತ್ಯರನ್ನ ಮತ್ತು ವಿಶ್ರವಸ್ ಎಂಬ ಇಬ್ಬರು ತಪಸ್ವಿಗಳಾಗಿರ್ತಕ್ಕಂತಹ ಮಕ್ಕಳನ್ನ ಪಡೆದರು. ಪುಲಸ್ತ್ಯೋ ಜನಯತ್ ಪತ್ನ್ಯಾಂ ಅಗಸ್ತ್ಯಂ ಚ ಹವಿರ್ಭುಜಿ ಸೋನ್ಯಜನ್ಮನಿ ದಭ್ರೋಗ್ನಿಃ ವಿಶ್ರವಾಶ್ಚ ಮಹಾತಪಾಃ ತಸ್ಯ ಯಕ್ಷಪತಿರ್ದೇವಃ ಕುಬೇರಸ್ತ್ವಿಳಿಬಿಳಾಸುತಃ ರಾವಣಃ ಕುಂಭಕರ್ಣಶ್ಚ ತಥಾನ್ಯಸ್ಯಾಂ ವಿಭೀಷಣಃ. ಈ ಎರಡನೆಯವನು ವಿಶ್ರವಸ್ ಎಂಬ ಮುನಿ ಏನಿದ್ದಾನೆ, ಆ ವಿಶ್ರವಸ್ ಎಂಬ ಮುನಿಗೆ ಇಳಿವಿಳ ಎಂಬ ಹೆಸರಿನ ಒಬ್ಬ ಹೆಂಡತಿ. ಇಡಿವಿಳ ಎಂಬ ಹೆಸರಿನ ಅಥವಾ ಇಡಿಬಿಳ ಅಂತೆಲ್ಲ ಕರೀತಾರೆ. ಇಳಿಬಿಳ ಅಂತ ಕೂಡ ಕರೀತಾರೆ. ಇಳಿಬಿಳ ಅಥವಾ ಇಳಿವಿಡ ಎಂಬ ಹೆಸರಿನ ಹೆಂಡತಿ ವಿಶ್ರವಸ್ಗೆ. ಅವಳಲ್ಲಿ ಯಕ್ಷರಾಜನಾದಂತಹ ಕುಬೇರ ಮಗನಾಗಿ ಹುಟ್ಟುತ್ತಾನೆ. ಕುಬೇರ ಈ ವಿಶ್ರವಸ್ ಮತ್ತು ಇಳಿಬಿಡ ಎಂಬ ದಂಪತಿಗಳ ಮಗ. ಅವನು ಈ ವಿಶ್ರವಸ್ಸಿಗೆ ಕುಬೇರನು ಮಗನಾಗಿ ಹುಟ್ಟುತ್ತಾನೆ. ಮತ್ತೊಬ್ಬ ಹೆಂಡತಿ ವಿಶ್ರವಸ್ಸಿಗೆ ಕೇಶಿನಿ ಅಂತ. ಅವಳಲ್ಲಿ ರಾವಣ ಮತ್ತು ಕುಂಭಕರ್ಣ ಎಂಬುದಾಗಿ ಇಬ್ಬರು ಮಕ್ಕಳು ಮತ್ತು ವಿಭೀಷಣ ಅಂತ ಮತ್ತೊಬ್ಬ. ಹೀಗೆ ಒಟ್ಟು 3 ಜನ ಮಕ್ಕಳು ಹುಟ್ಟುತ್ತಾರೆ. ವಿಶ್ರವಸ್ನ ಒಬ್ಬ ಹೆಂಡತಿ ಇಳಿವಿಡ ಅಂತ, ಅವಳಲ್ಲಿ ಕುಬೇರ ಹುಟ್ಟುತ್ತಾನೆ. ಅವನು ಯಕ್ಷರಾಜ, ಯಕ್ಷಪತಿ ದೇವ ಕುಬೇರ ಅಂತಾರೆ. ಯಕ್ಷಪತಿಯಾಗಿರ್ತಕ್ಕಂಥ, ಯಕ್ಷಗಳಿಗೆಲ್ಲ ಒಡೆಯನಾಗಿರ್ತಕ್ಕಂತಹ ಕುಬೇರ ಇಳಿಬಿಡ ಎಂಬ ಪತ್ನಿಯಲ್ಲಿ ಹುಟ್ಟಿದರೆ, ಇನ್ನೊಬ್ಬ ಪತ್ನಿ ಕೇಶಿನಿ ಎಂಬ ಪತ್ನಿಯಲ್ಲಿ 3 ಜನ ರಾವಣ, ಕುಂಭಕರ್ಣ ಮತ್ತು ವಿಭೀಷಣ ಎಂಬುದಾಗಿ 3 ಜನ ಮಕ್ಕಳು ಹುಟ್ಟುತ್ತಾರೆ. ತಸ್ಯ ಯಕ್ಷಪತಿರ್ದೇವಃ ಕುಬೇರಸ್ತ್ವಿಳಿಬಿಳಾಸುತಃ ರಾವಣ ಕುಂಭಕರ್ಣಶ್ಚ ತಥಾನ್ಯಸ್ಯಾಂ ವಿಭೀಷಣಃ ಪುಲಹಸ್ಯ ಗತಿರ್ಭಾರ್ಯಾ ತ್ರೀನ ಸೂತ ಸತೀ ಸುತಾನ್ ಕರ್ಮಶ್ರೇಷ್ಠಂ ವರೀಯಾಂಸಂ ಸಹಿಷ್ಣುಂ ಚ ಮಹಾಮತೆ. ಹೀಗೆ ವಿಶ್ರವಸ್ ಎಂಬ ಮುನಿಯ ಸಂತತಿಯನ್ನ ಹೇಳಿದ್ರು. ಪುಲಸ್ತ್ಯ ಮುನಿ, ಆ ಮುನಿದು ಮೊದಲೇ ಹೇಳಿದ್ರು. ಪುಲಸ್ತ್ಯ ಮುನಿಗೆ ಹವಿರ್ಭುಕ್ ಎಂಬ ಪತ್ನಿಯಲ್ಲಿ ಅಗಸ್ತ್ಯ ಮತ್ತು ವಿಶ್ರವಸ್. ಆ ವಿಶ್ರವಸ್ಸಿನ ಅಗಸ್ತ್ಯನ ಜನ್ಮವನ್ನ ಹೇಳಿದ್ರು. ಮುಂದಿನ ಜನ್ಮದಲ್ಲಿ ದಭ್ರ ಎಂಬ ಅಗ್ನಿಯಾಗಿ ಹುಟ್ಟುತ್ತಾನೆ ಅಂತ. ಆಮೇಲೆ ವಿಶ್ರವಸ್ನ ಮಕ್ಕಳಾಗಿ ಕುಬೇರ, ರಾವಣ, ಕುಂಭಕರ್ಣ, ವಿಭೀಷಣ ಹೇಳಿ ಆದಮೇಲೆ ಈಗ ಪುಲಹ ಎಂಬ ಋಷಿಗಳ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಪುಲಸ್ತ್ಯ ಆದ ಮೇಲೆ ಪುಲಹ. ಪುಲಹನ ಪತ್ನಿ
ಗತಿದೇವಿ ಅಂತ ಅವಳಿಗೆ ಹೆಸರು. ಆ ಗತಿದೇವಿ ಪುಲಹನ ಪತ್ನಿ 3 ಜನ ಮಕ್ಕಳನ್ನ ಪಡಿತಾಳೆ. ಕರ್ಮಶ್ರೇಷ್ಠ, ವರಿಯಾನ್, ಸಹಿಷ್ಣು ಅಂತ 3 ಜನರ ಹೆಸರು. ಕರ್ಮಶ್ರೇಷ್ಠಂ, ವರಿಯಾಂಸಂ, ಸಹಿಷ್ಣುಂ ಚ ಮಹಾಮತೆ ಅಂತಾರೆ. ಮಹಾಮತೆ ಅಂತ ಹೇಳಿ ಅದು ವಿದುರನನ್ನ ಸಂಬೋಧನೆ ಮಾಡ್ತಾ ಇರೋದು. ಇಲ್ಲೇ ವಿದುರ, ತ್ರೀನ್ ಸುತಾನ್ ಅಸೂತ. ಪುಲಹನ ಹೆಂಡತಿಯಾದ ಗತಿದೇವಿ ಅವಳು 3 ಮಕ್ಕಳನ್ನ ಪಡಿತಾಳೆ. ಯಾರು? ಕರ್ಮಶ್ರೇಷ್ಠಂ, ವರಿಯಾಂಸಂ ಮತ್ತು ಸಹಿಷ್ಣುಂ ಚ. ಕರ್ಮಶ್ರೇಷ್ಠ, ವರಿಯಾನ್ ಮತ್ತು ಸಹಿಷ್ಣು ಎಂಬುದಾಗಿ 3 ಜನ ಮಕ್ಕಳನ್ನ ಅವಳು ಗತಿ ಎಂಬತಕ್ಕಂಥವಳು ಪಡಿತಾಳೆ. ಒಂದು ನಿಮಿಷ. ಮುಂದಿನ ಶ್ಲೋಕ 39. ಪುಲಹಸ್ಯ ಗತಿರ್ಭಾರ್ಯಾ ತ್ರೀನ ಸೂತ ಸತೀ ಸುತಾನ್ ಕರ್ಮಶ್ರೇಷ್ಠಂ ವರೀಯಾಂಸಂ ಸಹಿಷ್ಣುಂ ಚ ಮಹಾಮತೆ ಕ್ರತೋರಪಿ ಕ್ರಿಯಾ ಭಾರ್ಯಾ ವಾಲಖಿಲ್ಯಾನಸೂಯತ ಋಷೀನ್ 60 ಸಹಸ್ರಾಣಿ ಜ್ವಲತೋ ಬ್ರಹ್ಮ ತೇಜಸಾ. ಈಗ ಕ್ರತು ಎಂಬ ಮುನಿಯ ವಂಶವನ್ನ ಹೇಳ್ತಾ ಇದ್ದಾರೆ. ಪುಲಹರ ಸಂತತಿಯನ್ನ ಹೇಳಿದ ಮೇಲೆ ಕ್ರತು ಎಂಬ ಮುನಿಯ ಪತ್ನಿ ಕ್ರಿಯಾದೇವಿ. ಕ್ರತೋರಪಿ ಕ್ರಿಯಾ ಭಾರ್ಯ. ಕ್ರತು ಎಂಬ ಮುನಿಯ ಪತ್ನಿ ಕ್ರಿಯಾದೇವಿ. ಆ ಕ್ರಿಯಾದೇವಿ 60,000 ಮಂದಿ ಋಷಿಗಳನ್ನ ಮಕ್ಕಳನ್ನಾಗಿ ಪಡಿತಾಳೆ. ಕ್ರತು ಮತ್ತು ಕ್ರಿಯಾದೇವಿಯ ಮಕ್ಕಳು ವಾಲಖಿಲ್ಯರು ಅಂತ ಪ್ರಸಿದ್ಧರಾಗಿರ್ತಕ್ಕಂಥವರು 60 ಜನ ಜ್ವಲತೋ ಬ್ರಹ್ಮತೇಜಸ ಋಷೀನಂತಾರೆ. ಬ್ರಹ್ಮ ತೇಜಸ್ಸಿನಿಂದ ಜ್ವಲಿಸ್ತಾ ಇರ್ತಕ್ಕಂಥವರು ಆ ವಾಲಖಿಲ್ಯರು. 60,000 ಮಂದಿ ಉತ್ತಮವಾದ ಬ್ರಹ್ಮ ತೇಜಸ್ಸಿನಿಂದ ಹೊಳಿತಾ ಇರತಕ್ಕಂತಹ ಮಕ್ಕಳು, ಪ್ರಕಾಶಮಾನರಾಗಿರ್ತಕ್ಕಂತಹ 60,000 ಮಂದಿ ಮಕ್ಕಳನ್ನ ಕ್ರತುಮುನಿ ಕ್ರಿಯಾದೇವಿ ಎಂಬ ಪತ್ನಿಯಲ್ಲಿ ಪಡಿತಾನೆ. ಕ್ರತೋರಪಿ ಕ್ರಿಯಾ ಭಾರ್ಯಾ ವಾಲಖಿಲ್ಯಾನಸೂಯತ ಋಷೀನ್ 60 ಸಹಸ್ರಾಣಿ ಜ್ವಲತೋ ಬ್ರಹ್ಮ ತೇಜಸಾ ಊರ್ಜಾಯಾಂ ಜಗ್ನಿರೇ ಪುತ್ರಾಃ ವಸಿಷ್ಠಸ್ಯ ಪರಂತಪ ಚಿತ್ರಕೇತು ಪ್ರಧಾನಾಸ್ತೆ ಸಪ್ತ ಬ್ರಹ್ಮರ್ಷಯೋ ಮಲಾಃ. ಇನ್ನು ವಸಿಷ್ಠ ಋಷಿಗಳ ಸಂತತಿಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ವಸಿಷ್ಠ ಋಷಿಗಳು ಅವರ ಪತ್ನಿಯಾಗಿರ್ತಕ್ಕಂತಹ ಊರ್ಜಾದೇವಿ, ವಸಿಷ್ಠರ ಪತ್ನಿ ಊರ್ಜಾದೇವಿ, ಆ ಊರ್ಜಾದೇವಿಯಲ್ಲಿ 7 ಮಂದಿ ಮಕ್ಕಳು, ಚಿತ್ರಕೇತು ಮುಂತಾದಂತಹ 7 ಜನ ಬ್ರಹ್ಮರ್ಷಿಗಳಾಗಿರ್ತಕ್ಕಂತಹ ಉತ್ತಮರಾದ ಮಕ್ಕಳು ಹುಟ್ಟುತ್ತಾರೆ. ಎಲ್ಲರೂ ಕೂಡ ಅಮಲಾಹ ಬ್ರಹ್ಮರ್ಷಯ ಅಂತಾರೆ. 7 ಜನ ಮಕ್ಕಳು ಕೂಡ ಅಮಲರು, ನಿರ್ಮಲ ಚಿತ್ತರಾಗಿರ್ತಕ್ಕಂಥವರು,
7 ಜನ ಬ್ರಹ್ಮರ್ಷಿಗಳು. ಅಂತಹ ಮಕ್ಕಳು ವಸಿಷ್ಠ ಋಷಿಗಳಿಗೆ ಹುಟ್ಟುತ್ತಾರೆ. ವಸಿಷ್ಠ ಪತ್ನಿಯಾದ ಊರ್ಜಾದೇವಿಯಲ್ಲಿ ಚಿತ್ರಕೇತು ಪ್ರಧಾನಾಹ, ಚಿತ್ರಕೇತುವೆ ಮೊದಲಾದಂತಹ 7 ಜನ ಋಷಿಗಳು, ಉತ್ತಮರಾದ ಬ್ರಹ್ಮರ್ಷಿಗಳು ಅವರು ಹುಟ್ಟುತ್ತಾರೆ. ಊರ್ಜಾಯಾಂ ಜಗ್ನಿರೇ ಪುತ್ರಾಹ ವಸಿಷ್ಠಸ್ಯ ಪರಂತಪ, ಚಿತ್ರಕೇತು ಪ್ರಧಾನಾಸ್ತೆ ಸಪ್ತ ಬ್ರಹ್ಮರ್ಷಯೋ ಮಲಾಹ. ಚಿತ್ರಕೇತು ಸುರೋಚಿಶ್ಚ ವಿರಜೋ ಮಿತ್ರ ಏವ ಚ, ಉದ್ಬಣೋ ವಸುಭೃತ್ಯಶ್ಚ ದ್ಯುಮಾನ್ ಶಕ್ತ್ಯಾದಯೋ ಪರೇ. ವಸಿಷ್ಠ ಋಷಿಗಳ ಮಕ್ಕಳಾದ 7 ಜನ ಏನಿದ್ದಾರೆ ಬ್ರಹ್ಮರ್ಷಿಗಳು, ಅವರ ಹೆಸರುಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಚಿತ್ರಕೇತು, ಸುರೋಚಿ, ವಿರಜ, ಮಿತ್ರ, ಉಲ್ಬಣ, ವಸುಭೃತ್ಯ, ದ್ಯುಮಾನ್ ಅಂತ ಹೀಗೆ 7 ಮಂದಿ. ಈ 7 ಮಂದಿ ಮಕ್ಕಳು. ಅವರನ್ನೇ ಹಿಂದೆ ಚಿತ್ರಕೇತು ಪ್ರಧಾನಾಹ ಅಂತ ಹೇಳಿದ್ದು. ಚಿತ್ರಕೇತುವೆ ಮೊದಲಾದ 7 ಜನ ಮಕ್ಕಳನ್ನ ಆ ವಸಿಷ್ಠ ಋಷಿಗಳು ಊರ್ಜಾದೇವಿಯಲ್ಲಿ ಪಡೆದುಕೊಂಡಿದ್ದಾರೆ. ಈ ವಸಿಷ್ಠರಿಗೆ ಊರ್ಜಾದೇವಿ ಅಲ್ಲದೆ ಇನ್ನೊಬ್ಬ ಹೆಂಡತಿ ಇದ್ಲು. ಅವಳ ಹೆಸರನ್ನ ಇಲ್ಲಿ ಹೇಳಲಿಲ್ಲ. ಅವಳಲ್ಲಿಗೆ ಶಕ್ತಿ ಮುನಿ ಮೊದಲಾದಂತಹ ಅನೇಕ ಜನ ಮಕ್ಕಳು ಅವಳಲ್ಲಿ ಹುಟ್ಟುತ್ತಾರೆ. ಇದೇ ವಸಿಷ್ಠ ಋಷಿಗಳಿಗೆ ಇನ್ನೊಬ್ಬ ಹೆಂಡತಿಯಲ್ಲಿ ಶಕ್ತಿ ಮುನಿ ಮುಂತಾದಂತಹ ಅನೇಕ ಜನ ಮಕ್ಕಳು ಹುಟ್ಟುತ್ತಾರೆ ಅಂತ. ಅವರ ಹೆಸರುಗಳನ್ನು ಕೂಡ ಇಲ್ಲಿ ಹೇಳೋದಿಲ್ಲ. ಅವರು ಯಾರು ಅಂತ ಹೇಳೋದಿಲ್ಲ. ಆ ಹೆಂಡತಿಯ ಹೆಸರನ್ನು ಕೂಡ ಇಲ್ಲಿ ಹೇಳಿಲ್ಲ. ಇನ್ನೊಬ್ಬ ಹೆಂಡತಿ ಅಂತ ಅಷ್ಟೇ ಹೇಳಿದ್ದಾರೆ. ಇನ್ನೊಬ್ಬಳ ಮಕ್ಕಳಾಗಿ ಅನೇಕ ಜನ ಶಕ್ತಿ ಮುನಿ ಮುಂತಾದಂತಹ ಅನೇಕ ಜನ ಮಕ್ಕಳು ಈ ವಸಿಷ್ಠ ಋಷಿಗಳಿಗೆ ಹುಟ್ಟುತ್ತಾರೆ. ಈ ಮೊದಲನೇ ಊರ್ಜಾದೇವಿಯ ಮಕ್ಕಳಾಗಿ ಈ 7 ಜನ, ಅವರ ಹೆಸರನ್ನು ಮಾತ್ರ ಇಲ್ಲಿ ಹೇಳಿದ್ದಾರೆ. ಆ 7 ಜನರ ಹೆಸರು ಚಿತ್ರಕೇತು ಸುರೋಚಿಶ್ಚ ವಿರಜೋ ಮಿತ್ರ ಏವ ಚ, ಉದ್ಬಣೋ ವಸುಭೃತ್ಯಶ್ಚ ದ್ಯುಮಾನ್ ಶಕ್ತ್ಯಾದಯೋ ಅಪರೇ. ಶಾಂತಿಸ್ತ್ವಥರ್ವಣ ಪತ್ನಿ ಲೇಭೆ ಪುತ್ರಂ ಧೃತವ್ರತಂ, ದಧ್ಯಂಚಮಶ್ವಶಿರಸಂ ಭೃಗೋರ್ವಂಶಂ ನಿಬೋಧ ಮೇ. ಈಗ ಅಥರ್ವ ಎಂಬ ಮುನಿಯ ಸಂತತಿಯನ್ನು ಹೇಳ್ತಾ ಇದ್ದಾರೆ. ಶಾಂತಿ ತು ಅಥರ್ವಣ ಪತ್ನಿ. ಅಥರ್ವ ಮುನಿಯ ಹೆಂಡತಿ ಶಾಂತಿದೇವಿ. ಈ ಶಾಂತಿದೇವಿ ಅಶ್ವಶಿರನಾದಂತಹ ದಧೀಚಿ ಎಂಬ ಮಗನನ್ನು ಹಡೆದಳು. ಅವನಿಗೆ ಅಶ್ವಶಿರ ಅಂದರೆ ಕುದುರೆಯಂತೆ ಮುಖ. ಆ ಅಶ್ವಶಿರನಾದ ದಧೀಚಿ ಮುನಿಯನ್ನ ಅಥರ್ವ ಮುನಿ ಮಗನನ್ನಾಗಿ ಪಡೆದಿದ್ದಾನೆ. ಆ ದಧೀಚಿ ಒಳ್ಳೆ ತಪೋನಿಷ್ಠ. ಅಂತ ಅಥರ್ವ ಮುನಿಯ ಬಗ್ಗೆ ಹೇಳಿದರು ಅಷ್ಟೆ. ಅಥರ್ವ ಮುನಿಯ ಹೆಂಡತಿ ಶಾಂತಿದೇವಿಯಲ್ಲಿ ಅಶ್ವಶಿರನಾದ ದಧೀಚಿಯನ್ನ, ದಧ್ಯಂಚಂ ಅಶ್ವಶಿರಸಂ ಅಂತ ಹೇಳಿ, ಇನ್ನು ಮುಂದೆ ಭೃಗುಮುನಿಯ ವಂಶವನ್ನು ಹೇಳ್ತೇನೆ ಕೇಳು ಅಂತಾರೆ. ಭೃಗೋರ್ವಂಶಂ ನಿಬೋಧಮೆ ಅಂತ.
ಅಥರ್ವ ಮುನಿಯ ಹೆಂಡತಿ ಶಾಂತಿದೇವಿ. ಆ ಶಾಂತಿದೇವಿಗೆ ಅಶ್ವಶಿರನಾದಂತಹ ದಧೀಚಿ ಎಂಬ ಉತ್ತಮನಾದ ಧೃತವ್ರತಂ ಒಳ್ಳೆ ತಪೋನಿಷ್ಠನಾದ ಮಗನನ್ನ ಅಥರ್ವ ಮುನಿ ಪಡೆದ. ಅದಾದ ನಂತರದಲ್ಲಿ ಮುಂದೆ ನಿನಗೆ ಭೃಗು ಋಷಿಗಳ ಸಂತತಿಯನ್ನ ಹೇಳುತ್ತೇನೆ, ನಿಬೋಧ ಕೇಳು. ಶಾಂತಿಸ್ತ್ವಥರ್ವಣ ಪತ್ನಿ ಲೇಭೆ ಪುತ್ರಂ ಧೃತವ್ರತಂ ದಧ್ಯಂಚಮಶ್ವಶಿರಸಂ ಭೃಗೋರ್ವಂಶಂ ನಿಬೋಧ ಮೇ. ಭೃಗುಖ್ಯಾತ್ಯಾಂ ಮಹಾಭಾಗಃ ಪತ್ನ್ಯಾಂ ಪುತ್ರಾನಜೀಜನತ್ ಧಾತಾರಂ ಚ ವಿಧಾತಾರಂ ಶ್ರಿಯಂಚ ಭಗವತ್ಪರಾಂ. ಮಹಾತ್ಮರಾಗಿರ್ತಕ್ಕಂತಹ ಭೃಗುಮುನಿಗಳೇನಿದ್ದಾರೆ, ಆ ಭೃಗುಮುನಿಗಳ ಹೆಂಡತಿ ಖ್ಯಾತಿದೇವಿ. ಖ್ಯಾತಿ ಅಂತ ಅವಳಿಗೆ ಹೆಸರು. ಅವಳಲ್ಲಿ ಧಾತ, ವಿಧಾತ ಮತ್ತು ಶ್ರೀದೇವಿ ಹೀಗೆ 3 ಮಕ್ಕಳು ಭೃಗುಮುನಿಗೆ. ಧಾತ ವಿಧಾತ ಅಂತ 2 ಗಂಡು ಮಕ್ಕಳು ಮತ್ತು ಶ್ರೀದೇವಿ ಭೃಗುಮುನಿಯ ಮಗಳು. ಅವಳು ಭಗವಂತನ ಪತ್ನಿ. ಶ್ರೀದೇವಿ ಏನಿದ್ದಾಳೆ ಅವಳು ಮಗಳಾಗಿ ಹುಟ್ಟುತ್ತಾಳೆ. ಹೀಗೆ ಒಟ್ಟು 3 ಜನ. ಭೃಗುವಿನ ಹೆಂಡತಿಯಾದ ಖ್ಯಾತಿ ಎಂಬ ಹೆಂಡತಿಯಲ್ಲಿ ಈ ರೀತಿ ಮಕ್ಕಳು ಹುಟ್ಟುತ್ತಾರೆ. ಧಾತಾರಂಚ ವಿಧಾತಾರಂ ಶ್ರಿಯಂಚ ಭಗವತ್ ಪರಾಂ. ಧಾತ, ವಿಧಾತ ಮತ್ತು ಭಗವಂತನ ಹೆಂಡತಿಯಾಗಿರ್ತಕ್ಕಂತಹ ಶ್ರೀದೇವಿ, ಈ 3 ಜನ ಮಕ್ಕಳನ್ನ ಭೃಗು ಋಷಿಗಳು ಖ್ಯಾತಿ ದೇವಿಯಲ್ಲಿ ಪಡೀತಾರೆ. ಭೃಗುಖ್ಯಾತ್ಯಾಂ ಮಹಾಭಾಗಃ ಪತ್ನ್ಯಾಂ ಪುತ್ರಾನಜೀಜನತೆ ಧಾತಾರಂಚ ವಿಧಾತಾರಂ ಶ್ರಿಯಂಚ ಭಗವತ್ಪರಾಂ. ಆಯತಿಂ ನಿಯತಿಂ ಚೈವ ಸುತೆ ಮೇರುಸ್ತಯೋರದಾತ್ ತಾಭ್ಯಾಂ ತಯೋರಭವತಾಂ ಮೃಕಂಡು ಪ್ರಾಣಯೇವ ಚ. ಈ ಧಾತ ವಿಧಾತ ಅಂತೇನು ಹೇಳಿದ್ರಲ್ಲ ಭೃಗು ಋಷಿಯ ಮಕ್ಕಳು, ಆ ಧಾತ ಮತ್ತು ವಿಧಾತ ಅಂತನ್ನೋರಿಗೆ ಆಯತಿ ನಿಯತಿ ಅಂತ 2 ಹೆಂಡತಿಯರು. ಇದು ಮೇರುವಿನ ಮಕ್ಕಳು ಇವರಿಬ್ಬರು ಕೂಡ. ಮೇರೋಹೋ ಸುತೆ, ಮೇರು ಪರ್ವತ ಏನಿದೆ ಆ ಮೇರುವಿನ ಮಕ್ಕಳಾಗಿರ್ತಕ್ಕಂಥವರು ಆಯತಿ ಮತ್ತು ನಿಯತಿ ಅಂತ 2 ಅವರನ್ನ ಮದುವೆ ಮಾಡಿಕೊಟ್ಟ. ಧಾತ ಮತ್ತು ವಿಧಾತ ಅಂತನ್ನೋ 2 ಮಕ್ಕಳಿಗೆ ಹೆಂಡತಿಯರಾಗಿ ಆಯತಿ ಮತ್ತು ನಿಯತಿ ಅಂತನ್ನೋರು ವಿವಾಹ ಮಾಡ್ಕೊಳ್ತಾರೆ. ಅವರಲ್ಲಿ ಇವರಿಗೆ ಮೃಕಂಡು ಪ್ರಾಣ ಎಂಬುದಾಗಿ 2 ಮಕ್ಕಳು ಹುಟ್ಟುತ್ತಾರೆ. ಧಾತ ವಿಧಾತ ಅಂತನ್ನೋರಿಗೆ ಆಯತಿ ನಿಯತಿ ಅಂತ ಹೆಂಡತಿಯರು ಮೇರುವಿನ ಮಕ್ಕಳು. ತಾಭ್ಯಾಂ ಅವರಲ್ಲಿ ಮೃಕಂಡು ಮತ್ತು ಪ್ರಾಣ ಎಂಬುದಾಗಿ 2 ಮಕ್ಕಳು ಹುಟ್ಟುತ್ತಾರೆ. ಆಯತಿಂ ನಿಯತಿಂ ಚೈವ ಸುತೆ ಮೇರೋಸ್ತಯೋರದಾತ್ ತಾಭ್ಯಾಂ ತಯೋರಭವತಾಂ ಮೃಕಂಡು ಪ್ರಾಣಯೇವ ಚ. ಮಾರ್ಕಂಡೇಯೋ ಮೃಕಂಡೋಸ್ತು ಪ್ರಾಣಾದ್ವೇದಶಿರಾ ಮುನಿಃ ಕವಿಶ್ಚ ಭಾರ್ಗವೋ ಯಸ್ಯ ಭಗವಾನ್ ಉಶನಾಃ ಸುತಃ. ಹೀಗೆ ಧಾತ ಮತ್ತು ವಿಧಾತ ಅಂತನ್ನವರ ಪತ್ನಿ ಆಯತಿ ನಿಯತಿ, ಅವರಲ್ಲಿ ಮೃಕಂಡು ಮತ್ತು ಪ್ರಾಣ ಅಂತ 2 ಮಕ್ಕಳು ಹುಟ್ಟಿದ್ರಲ್ಲ, ಆ ಮೃಕಂಡುವಿನ ಮಗನೇ ಮಾರ್ಕಂಡೇಯ ಅಂತ ಪ್ರಸಿದ್ಧನಾಗಿರ್ತಕ್ಕಂಥವನು.
ಮೃಕಂಡುವಿನ ಮಗನಾದ್ದರಿಂದ ಅವನಿಗೆ ಮಾರ್ಕಂಡೇಯ ಅಂತ ಹೆಸರು ಬಂತು. ಇನ್ನೊಬ್ಬ ಪ್ರಾಣ ಅಂತನ್ನೋನಿದ್ನಲ್ಲ, ಆ ಪ್ರಾಣನ ಮಗ ವೇದಶಿರ ಎಂಬ ಒಬ್ಬ ಮುನಿ. ಮೃಕಂಡುವಿನ ಮಗ ಮಾರ್ಕಂಡೇಯ ಮುನಿ ಆದರೆ ಪ್ರಾಣನ ಮಗ ವೇದಶಿರ ಎಂಬ ಮುನಿ. ಹೀಗೆ ಮೃಕಂಡುವಿಗೆ ಮಾರ್ಕಂಡೇಯ, ಪ್ರಾಣನಿಗೆ ವೇದಶಿರ ಎಂಬ ಇಬ್ಬರು ಮುನಿಗಳು ಹುಟ್ಟುತ್ತಾರೆ. ಮೃಕಂಡೋಸ್ತು ಮಾರ್ಕಂಡೇಯ ಪ್ರಾಣಾದ್ ವೇದಶಿರ ಮುನಿ. ಇನ್ನೊಬ್ಬ ಮಗ ಕವಿ ಅಂತ ಹುಟ್ಟುತ್ತಾನೆ. ಇದೇ ಪ್ರಾಣನಿಗೆ ಒಬ್ಬ ವೇದಶಿರ ಎಂಬ ಮಗ ಹುಟ್ಟುತ್ತಾನೆ, ಮತ್ತೊಬ್ಬ ಮಗ ಕವಿ ಎಂಬುದಾಗಿ ಹುಟ್ಟುತ್ತಾನೆ. ಆ ಕವಿಯ ಮಗನೇ ಉಶನಸ. ಭಗವಾನ್ ಉಶನಾಹ ಸುತಃ ಅಂತಾರೆ. ಕವಿಶ್ಚ, ಕವಿ ಎಂಬತಕ್ಕಂತಹ ಮಗನಿಗೆ ಮಗನಾಗಿ ಹುಟ್ಟತಕ್ಕಂಥವರೇ ಉಶನಸ ಎಂಬ ಪೂಜ್ಯರು, ಭಗವಾನ್ ಅಂತಾರೆ. ಅವರೇ ಶುಕ್ರಾಚಾರ್ಯರು. ಅವರಿಗೆ ಕವಿ ಅಂತ ಹೆಸರು. ಈ ಕವಿಯ ಮಗ ಶುಕ್ರಾಚಾರ್ಯರು, ಇವರನ್ನ ಭಾರ್ಗವ ಅಂತ ಕೂಡ ಕರೀತಾರೆ. ಭಾರ್ಗವ ಎಂಬುದಾಗಿ ಪ್ರಸಿದ್ಧರಾಗಿರ್ತಕ್ಕಂಥವರು ಶುಕ್ರಾಚಾರ್ಯರು. ಅವರಿಗೆ ಉಶನಸ ಅಂತ ಹೆಸರು. ಮಾರ್ಕಂಡೇಯೋ ಮೃಕಂಡೋಸ್ತು ಪ್ರಾಣಾದ್ವೇದಶಿರಾ ಮುನಿ ಕವಿಶ್ಚ ಭಾರ್ಗವೋ ಯಸ್ಯ ಭಗವಾನ್ ಉಶನಾಸುತಃ. ಭೃಗುವಿನ ವಂಶದಲ್ಲಿ ಬಂದವರಾದ್ದರಿಂದ ಭಾರ್ಗವ ಅಂತ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ನವೈತೆ ಮುನಯಕ್ಷತ್ತಃ ಲೋಕಾನ್ ಸರ್ಗೈರಭಾವಯನ್ ಏಷ ಕರ್ದಮ ದೌಹಿತ್ರ ಸಂತಾನ ಕಥಿತಸ್ತವ. ಹೀಗೆ 9 ಮಂದಿ ಬ್ರಹ್ಮಪುತ್ರರಾದ ಬ್ರಹ್ಮರ್ಷಿಗಳು, ಅವರ ಸಂತತಿಗಳು ನಾನಿದುವರೆಗೂ ನಿನಗೆ ಹೇಳಿದೆ. ಈ 9 ಜನ ಬ್ರಹ್ಮರ್ಷಿಗಳೇನಿದ್ದಾರೆ, ಇವರೆಲ್ಲ ಬ್ರಹ್ಮನ ಮಕ್ಕಳು. ಅವರ ಸಂತತಿಗಳಿಂದಲೇ ಇಡೀ ಜಗತ್ತು ಮುಂದೆ ಬೆಳೀತಾ ಹೋಗ್ತದೆ. ಇವರೇ ಸಂತತಿಗಳನ್ನ, ಸೃಷ್ಟಿಯನ್ನ ಬೆಳೆಸ್ತಾ ಬಂದರು. ಇವರೆಲ್ಲ ಕರ್ದಮ ಋಷಿಗಳ ದೌಹಿತ್ರ ಸಂತಾನ. ಇದು ಹಿಂದೆ ಕರ್ದಮ ಋಷಿಗಳ ಬಗ್ಗೆ ವಿಷಯ ಬಂತು. ಕರ್ದಮ ಋಷಿಗಳ ದೌಹಿತ್ರರು ಅಂತಂದ್ರೆ ಹೆಣ್ಣು ಮಕ್ಕಳ ಮಕ್ಕಳು ಇವರೆಲ್ಲ. ಆ ಕರ್ದಮ ಋಷಿಗಳ ಹೆಣ್ಣು ಮಕ್ಕಳೇನಿದ್ದಾರೆ 3 ಜನ, ಆಕೂತಿ, ದೇವಹೂತಿ, ಪ್ರಸೂತಿ. ಆ ಆಕೂತಿ, ದೇವಹೂತಿ, ಪ್ರಸೂತಿಯರ ಸಂತತಿಯನ್ನ ವರ್ಣನೆ ಮಾಡ್ತೇನೆ ಅಂತ ಪ್ರಾರಂಭ ಮಾಡಿ ಆ ಹೆಣ್ಣು ಮಕ್ಕಳ ಸಂತತಿಯನ್ನೇ ಇದುವರೆಗೂ ನಿನಗೆ ಹೇಳಿದೆ. ಆ ಹೆಣ್ಣು ಮಕ್ಕಳಿಂದಲೇ ಅವರ ಸಂತತಿ ಬೆಳೆದದ್ದು. ಹೀಗೆ ಬ್ರಹ್ಮರ್ಷಿಗಳಾದಂತಹ 9 ಮಂದಿ ಆ ಬ್ರಹ್ಮದೇವರ ಮಕ್ಕಳು ಏನಿದ್ರು ಅವರಿಂದ ಬೆಳೆದು ಬಂದಂಥದ್ದು ಈ ರೀತಿ ಕರ್ದಮ ಋಷಿಗಳ ದೌಹಿತ್ರ ಸಂತತಿ. ಅದನ್ನು ನಾನು ಇದುವರೆಗೂ ನಿನಗೆ ವರ್ಣನೆ ಮಾಡಿದೆ ಅಂತಾರೆ. ಏಷಃ ಕರ್ದಮ ದೌಹಿತ್ರ ಸಂತಾನಃ. ಇದುವರೆಗೂ ಹೇಳಿದ್ದು ಕರ್ದಮ ಋಷಿಗಳ ದೌಹಿತ್ರ ಸಂತಾನ, ಮಗಳ ಮಕ್ಕಳುಗಳು. ಕರ್ದಮರ ಮಗಳಂದಿರು 3 ಜನ ಏನಿದ್ದಾರೆ ಅವರ ಮಕ್ಕಳ ಸಂತತಿ. ಅದನ್ನ ಹೇಳಿದೆ ನಿನಗೆ. ಬ್ರಹ್ಮರ್ಷಿಗಳಾದ ಬ್ರಹ್ಮನ ಮಕ್ಕಳಾದ ಈ 9 ಜನ ಏನಿದ್ದಾರೆ ಅವರೆಲ್ಲ ಈ ಕರ್ದಮನ ಹೆಂಡತಿಯರೇನಿದ್ದಾರೆ ಅವರ ಮೂಲಕವಾಗಿ ಬಂದಂತಹ ಸಂತತಿಯನ್ನ ಮುಂದೆ ವರೆಸ್ತಾ ಬಂದರು ಅಂತರ್ಥ.
9 ಜನ ಯಾರ್ಯಾರು ಹೇಳಿ ನೋಡೋಣ. ಬ್ರಹ್ಮರ್ಷಿಗಳು, ಬ್ರಹ್ಮದೇವರ ಮಕ್ಕಳಾದ 9 ಜನ, ಅವರ ವಿಷಯವನ್ನೇ ಇದುವರೆಗೂ ಹೇಳ್ತಾ ಬಂದರು. ಅಥರ್ವ, ಅತ್ರಿ, ಪುಲಸ್ತ್ಯ, ಮತ್ತ ಕರ್ದಮ್ಮ, ಆಂಗೀರಸರು, ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ. ಅಲ್ಲಿಗೆ 7 ಜನ. ಇವರು ಸಪ್ತರ್ಷಿಗಳು ಅಂತ ಪ್ರಸಿದ್ಧರಾಗಿರ್ತಕ್ಕಂಥವ್ರು. ಭೃಗು ಬರ್ತಾರೆ. ಭೃಗು, ನಾರದ ಕೂಡ ಬರ್ತಾರೆ. ದಕ್ಷ, ಒಂಬತ್ತಾಯ್ತಾ. ಭೃಗು ಮುನಿಯು ಅದರಲ್ಲೇ ಬಂತಲ್ಲ, ಅಲ್ಲಿಗೆ 9 ಆಯ್ತು. ದಕ್ಷ ಹಿಂದೆ 10ನೇ ಕಕ್ಷೆಯಲ್ಲಿ ಬರ್ತಾನೆ, ಅವನೇ ಮೊದಲು. ದಕ್ಷ ಆದ ಮೇಲೆ ಉಳಿದವರೆಲ್ಲ ದಕ್ಷ ಆದಮೇಲೆ ಭೃಗು ಋಷಿಗಳನ್ನ ಇಟ್ಟುಕೊಳ್ಬೇಕು. 15ನೇ ಕಕ್ಷೆಯಲ್ಲಿ ಬರ್ತಕ್ಕಂಥವ್ರು ಭೃಗು ಋಷಿಗಳು. ಆಮೇಲೆ ಇನ್ನು 7 ಜನ 16ನೇ ಕಕ್ಷೆಯಲ್ಲಿ ಬರ್ತಕ್ಕಂಥವ್ರು. ಮರೀಚಿ, ಅತ್ರಿ, ಆಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ ಅಂತ. ಅಲ್ಲಿಗೆ ಒಟ್ಟು 9 ಜನ ಆಯ್ತು. ಈ ರೀತಿ 9 ಜನ ಬ್ರಹ್ಮರ್ಷಿಗಳ ಪತ್ನಿಯರೇ ನಮ್ಮ ಈ ಕರ್ದಮರ ದೌಹಿತ್ರರು. ಎಲ್ಲ ದೌಹಿತ್ರ ಸಂತತಿ ಅಲ್ಲಿಂದ ಬರ್ತದೆ. ಕರ್ದಮ ಋಷಿಗಳ ಮಕ್ಕಳು ಸೌಂಡ್ ಬರ್ತಾ ಇದೆ. ಕಟ್ಟಾಗಿತ್ತಾ? ಒಂದು ಕೇಳಲ್ಲ. ಓಹೋ, ಎಲ್ಲಿಂದ ಕೇಳಿಸ್ಲಿಲ್ಲ? ಅದನ್ನ ಋಷಿಗಳು ಹೇಳಿದ್ರಲ್ಲ, ಅದಾದ್ಮೇಲೆ 9 ಜನ. 9 ಜನ ತಾರತಮ್ಯ. 10ನೇ ಕಚ್ಚಿ, 15ನೇ ಕಚ್ಚಿ ಮತ್ತು 7 ಸಪ್ತ ಋಷಿ ಅಲ್ಲಿವರೆಗೂ ಆಯ್ತು. ಅದೇ ಇವರೆಲ್ಲ ಕರ್ದಮ ಋಷಿಗಳ ದೌಹಿತ್ರ ಸಂತತಿ ಅಂತ. ಇದು ಸಪ್ತರ್ಷಿಗಳ
ಒಟ್ಟು 9 ಜನ ಬ್ರಹ್ಮರ್ಷಿಗಳ ಸಂತತಿಯನ್ನು ಹೇಳಿದ ಹಾಗಾಯ್ತು. ಇದರಿಂದ ಅವರೆಲ್ಲ ಇವರನ್ನ ಮದುವೆ ಮಾಡಿಕೊಂಡವರು 3 ಜನ, ಆಕೂತಿ, ದೇವಹೂತಿ, ಪ್ರಸೂತಿ ಅಂತ. ಅದರಲ್ಲಿ ಆಕೂತಿಯ என்னப்பா இப்போ ஊருக்கு போயிட்டு வந்துட்டேன். நமக்கு புரியல இருக்கேன். நாடு இந்த மழையெல்லாம் போயிட்டு ಆಕೂತಿಯ ಗಂಡ ರುಚಿ ಪ್ರಜಾಪತಿ, ಆಮೇಲೆ ಪ್ರಸೂತಿಯ ಗಂಡ ದಕ್ಷ ಪ್ರಜಾಪತಿ, ಆಕೂತಿ, ದೇವಹೂತಿಯ ಗಂಡ ಕರ್ದಮರ್ಷಿಗಳು. ಹೀಗೆ ಅವರಿಂದ ಬಂದ ಸಂತತಿ ಆಯಿತು. ಅದರಲ್ಲಿ ಈ ದೇವಹೂತಿಯಲ್ಲಿ, ಕರ್ದಮರ್ಷಿಗಳಿಂದ ದೇವಹೂತಿಯಲ್ಲಿ ಹುಟ್ಟಿದವರು 9 ಮಂದಿ ಹೆಣ್ಣು ಮಕ್ಕಳು. ಅಲ್ಲಿಂದ ಅನಸೂಯ ಅಂತ ಅಲ್ಲಿಂದ ಹೀಗೆ ಹೇಳ್ತಾ ಒಟ್ಟು ಎಲ್ಲ ಹೇಳಿ ಆಯ್ತು ನಿನಗೆ ಅಂತ ಮುಗಿಸ್ತಾ ಇದ್ದಾರೆ. 9 ಮಂದಿ ಬ್ರಹ್ಮಪುತ್ರರಾದ ಮಹರ್ಷಿಗಳು ಅವರ ಸಂತತಿಗಳಿಂದ ಸೃಷ್ಟಿ ಬೆಳಿತು. ಹೀಗೆ ಕರ್ದಮರ ಮುನಿಗಳ ದೌಹಿತ್ರ ಸಂತಾನವನ್ನು ನಿನಗೆ ವರ್ಣನೆ ಮಾಡಿದೆ ಅಂತ. ನವೈತೆ ಮುನಯ ಕ್ಷತ್ತಃ ಲೋಕಾನ್ ಸರ್ಗೈರಭಾವಯನ್ ಏಷ ಕರ್ದಮ ದೌಹಿತ್ರ ಸಂತಾನ ಕಥಿತಸ್ತವ. ಶ್ರೀಕೃಷ್ಣಾರ್ಪಣಮಸ್ತು. ಇದನ್ನೆಲ್ಲ ಸ್ವಲ್ಪ ನೀವು ಮತ್ತೊಮ್ಮೆ ಹಿಂದೆ ಹೋಗಿ ಇದನ್ನೆಲ್ಲ ಒಂದು ಚಾರ್ಟ್ ಮಾಡ್ರಿ. ಯಾರ್ಯಾರ ಮಕ್ಕಳು ಯಾರ್ಯಾರು ಹೇಗೆ ಬೆಳೆದು ಬಂತು ಅಂತ ಅನ್ನೋದನ್ನ ನಿಮಗೆ ಗೊತ್ತಿದ್ದ ಹಾಗೆ ನೀವು ಮಾಡ್ಕೊಳ್ಳಿ. ಇಷ್ಟಕ್ಕೆ ಬಿಟ್ರೆ ಮತ್ತೆ ಮರ್ತೋಗ್ತದೆ. ನಮಸ್ಕಾರ ಆಚಾರ್ಯ. ಒಂದು ಕ್ವಶನ್ ಆಚಾರ್ಯ. ಈ 38ನೇ ಶ್ಲೋಕದಲ್ಲಿ ಅದು ಇದಕ್ಕೆ ಬಂದು ಕುಬೇರನೆ ಬಂದು ಒಂದು ಇದು ಕೊಟ್ಟಿದ್ದಾರೆ. ಗುಬಿ ಆಚ್ಛಾದನ ಇತಿ ಧಾತೋಹೋ ಧನದಾನೇನ ದಾರಿದ್ರ್ಯಂ ಕುಂಭತಿ ಆಚ್ಛಾದಯತಿ ಇತಿ ಕುಬೇರಃ. ಅದೇನ್ ಅರ್ಥ ಅದು? ಕುಬೇರ ಅನ್ನೋ ಶಬ್ದದ ಅರ್ಥವನ್ನು ಬರೆದಿದ್ದಾರೆ. ಕುಬೇರ ಅಂತಂದ್ರೆ ಅದು ಹೇಗೆ ಬಂತು ಅಂದ್ರೆ ಕುಬಿ ಆಚ್ಛಾದನೆ ಅಂತ ಒಂದು ಧಾತು. ಕುಬಿ ಆಚ್ಛಾದನೆ ಅನ್ನೋ ಧಾತುವಿನಿಂದ ಬಂದದ್ದು ಕುಬೇರ ಅನ್ನೋ ಶಬ್ದ. ಅಂದ್ರೆ ಕುಂಬತಿ, ಆಚ್ಛಾದಯತಿ, ಮುಚ್ಚಿಬಿಡ್ತಾನಂತೆ. ಏನ್ ಮುಚ್ತಾನೆ ಅಂದ್ರೆ ದಾರಿದ್ರ್ಯಂ ಕುಂಬತಿ. ಧನದಾನೇನ, ಹಣವನ್ನ ಕೊಡುವ ಮೂಲಕ ದಾರಿದ್ರ್ಯವನ್ನ ಮುಚ್ಚಿ ಹಾಕಿ ಬಿಡ್ತಾನೆ. ಆದ್ರಿಂದ ಅವನು ಕುಬೇರ ಅಂತ. ಧನದಾನೇನ, ಧನವನ್ನ ಕೊಡುವ ಮೂಲಕ ದಾರಿದ್ರ್ಯಂ ಕುಂಬತಿ, ದಾರಿದ್ರ್ಯವನ್ನ ಕುಂಬತಿ ಅಂದ್ರೆ ಆಚ್ಛಾದಯತಿ. ಕುಂಬತಿ ಅನ್ನೋ ಶಬ್ದಕ್ಕೆ ಆಚ್ಛಾದನೆ ಮಾಡೋದು ಅಂತ ಅರ್ಥ. ಕುಬಿ ಆಚ್ಛಾದನೆ ಅಂತ ದಾರಿದ್ರ್ಯವನ್ನೆಲ್ಲ ಮುಚ್ಚಿ ಹಾಕಿ ಬಿಡ್ತಾನೆ ಅನ್ನೋ ಅರ್ಥದಲ್ಲಿ ಕುಂಬತಿ ಇತಿ ಕುಬೇರಃ. ಸೊ ಇವು ನಾವು ನೋಡಿರ ಒಂದು 9 ಈ ಪಾರಂಪರ್ಯದ ಎಲ್ಲಾ ಇದು ಸೃಷ್ಟಿ ನಡೀತಾ ಎಂಬುದು. ಈಗ ನಾವು ದೇವರು ಸೃಷ್ಟಿ ಮಾಡ್ತಾರೆ, ಇವರು ಸೃಷ್ಟಿ ಮಾಡ್ತಾರೆ, ಎರಡಕ್ಕೆ ಏನ್ ವ್ಯತ್ಯಾಸ ಬರ್ತದೆ ನಿಮಗೆ? ಇದು ಈ ಸೃಷ್ಟಿ ಅವರು ದೇವರು ನೇರವಾಗಿ ಸೃಷ್ಟಿ ಮಾಡೋದಿಲ್ಲ. ಓಕೆ, ದೇವರು ಸೃಷ್ಟಿ ಮಾಡೋದು ಅಂದ್ರೆ ಏನು? ದೇವರು ನೇರವಾಗಿ ಸೃಷ್ಟಿ ಮಾಡಿದ್ದು ಚತುರ್ಮುಖ ಬ್ರಹ್ಮದೇವರನ್ನ, ವಾಯುದೇವರನ್ನ ಅಷ್ಟೇ ಅಲ್ವಾ? ಆನಂತರದ ಸೃಷ್ಟಿ ಎಲ್ಲ ಇದು ಮುಂದೆ ಬ್ರಹ್ಮನ ಮಕ್ಕಳು, ಈ ಋಷಿಗಳು, 9 ಜನ ಋಷಿಗಳು, ಅವರಿಂದಲೇ ಅಲ್ವಾ ಸಂತತಿ ಎಲ್ಲ ಬೆಳೀತಾ ಹೋಗೋದು. ಅವರು ಬ್ರಹ್ಮದೇವರು ಮತ್ತೇನು ಮಾಡಿದ್ರು? ಈ 9 ಜನ ಋಷಿಗಳನ್ನು ಸೃಷ್ಟಿ ಮಾಡಿದ್ರು. ಹಾಗೆ ಅವನು ಸ್ವಯಂಭುವ ಮನು, ಅವನು ಸೃಷ್ಟಿ ಮಾಡಿ ಮಾನವರನ್ನ ಅಲ್ಲಿಂದ ಸೃಷ್ಟಿಯಾಗಿದ್ದು. ಹಾಗೆ ಅದೆಲ್ಲ ಭಗವಂತನ ಸೃಷ್ಟಿನೇ, ಆದರೆ ನೇರ ಸೃಷ್ಟಿ ಅಲ್ಲ. ಇದೆಲ್ಲ ಭಗವಂತನ ಸೃಷ್ಟಿನೇ. ಭಗವಂತ ಈ ಮೂಲಕವಾಗಿ ಸೃಷ್ಟಿ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾನೆ.
ನಿನ್ನ ಪಾಠದಲ್ಲಿ ನೀವು ಹೇಳಿರಿ ಬ್ರಹ್ಮದೇವರಿಗೆ ಡೈರೆಕ್ಟ್ ಅವತಾರ ಇಲ್ಲ, ಬ್ರಹ್ಮದೇವರು ಬಂದು ತನ್ನ ತಾನೇ ಆ ಬ್ರಹ್ಮಾಂಡಕ್ಕೆ ಹೊರಗೆ ಸೃಷ್ಟಿ ಅವತಾರ ಮಾಡಿದ್ದಾರೆ ಮಾಡ್ಕೊಳ್ತಾರೆ. ಹೌದು. ಅದೇನು ಮತ್ತು ಒಂದೋ ಭಗವಂತನಿಂದ ಬ್ರಹ್ಮದೇವರ ಸೃಷ್ಟಿ ಆಗ್ತದೆ, ಬ್ರಹ್ಮದೇವರ ಅವತಾರ ಅಂತ. ಇಲ್ಲ ತನಗೆ ತಾನೇ ಅವತಾರ ಮಾಡ್ಕೊಳ್ತಾನೆ. ಅದು ಬ್ರಹ್ಮಾಂಡದ ಹೊರಗೆ ತನಗೆ ತಾನೇ ಒಂದು ಸಲ ತಾನು ಅವತಾರ ಮಾಡ್ಕೊಳ್ತಾನಲ್ಲ, ಅದು ಅವೆರಡು ಬಿಟ್ರೆ ಬೇರೆಯವರಿಂದ ಬ್ರಹ್ಮದೇವರಿಗೆ ಅವತಾರ ಇಲ್ಲ ಅಂತ ಅರ್ಥ. ಅಲ್ಲಿ ತನಗೆ ತಾನೇ ಅವತಾರ ಮಾಡಿಕೊಂತಾನೆ. ಏನ್ ಪರ್ಪಸ್ ಅದು, ಆತಕ ಮಾಡಿಕೊಂತಾರೆ? ಅಂದ್ರೆ ಇಂಥವರ ಮಕ್ಕಳಾಗಿ ಇಂಥವರು ಹುಟ್ಟಿದ್ರು ಅಂತೀವಲ್ಲ. ಈಗ ವಸುದೇವ ದೇವಕಿಯರ ಮಗನಾಗಿ ಕೃಷ್ಣ ಅವತಾರ ಮಾಡಿದ ಅಂತ. ಕೃಷ್ಣನಿಗೆ ಆವಾಗ ಭೂಮಿಯಲ್ಲಿ ಅವತಾರ ಬಂತು. ಕೃಷ್ಣನ ತಂದೆ ತಾಯಿಯರು ಯಾರು ಅಂತಂದ್ರೆ ವಸುದೇವ ಮತ್ತು ದೇವಕಿಯರು ಅಂತ. ಈ ರೀತಿಯಾಗಿ ಬ್ರಹ್ಮದೇವರಿಗೆ ಭೂಮಿಯಲ್ಲಿ ಯಾವ್ದಾದ್ರೂ ಒಬ್ಬರ ಮೂಲಕವಾಗಿ ಅವತಾರ ಅಂತ ಇಲ್ಲ. ಅಲ್ಲ, ಅದೇ ಅರ್ಥ ಆಯ್ತು ನಂಗೆ. ಅದೋಡ ಪ್ರಯೋಜನ ಏನು? ಆತ ಈಗ ನೀವು ವಸುದೇವರ ಒಳಗೆ ಕೃಷ್ಣನ ಅವತಾರ ಮಾಡ್ತಾನೆ ಅಂದ್ರೆ ಕೃಷ್ಣನ ಭೂಭಾರನ ಹರಣ ಮಾಡಾಕ ವಸುದೇವಿ ಒಳಗ ದೇವಿಗೆ ಒಳಗ ಕೃಷ್ಣ ಅವತಾರ ಮಾಡ್ತಾನ. ಬ್ರಹ್ಮದೇವರು ತನ್ನ ತಾನೇ ಒಂದು ಸೃಷ್ಟಿ ಮಾಡಿಕೊಂಡಾರ, ಅದ್ರ ಪ್ರಯೋಜನ ಏನು ನಿಮಗೆ? ಅಲ್ಲಿ ಇದಕ್ಕೋಸ್ಕರ, ಜಗತ್ ಸೃಷ್ಟಿಗೋಸ್ಕರ. ಅದು ಬ್ರಹ್ಮದೇವರು ಮೊದಲು ಬಂತಲ್ಲ ಭಾಗವತದ ಪ್ರಾರಂಭದಲ್ಲಿ, ಮೊದಲು ಇನ್ನು ಏನು ಸೃಷ್ಟಿ ಆಗಿರ್ಲಿಲ್ಲ, ಬ್ರಹ್ಮದೇವರ ಸೃಷ್ಟಿ ಆಯ್ತು. ಆ ಬ್ರಹ್ಮದೇವರು ಬ್ರಹ್ಮಾಂಡ ವ್ಯಾಪಿಯಾಗಿ ತನ್ನ ಶರೀರವನ್ನು ತಾವು ಬೆಳೆಸ್ಕೊಂಡ್ರು. ಬ್ರಹ್ಮಾಂಡದ ಹೊರಗೆ ಒಂದು ರೂಪದಿಂದ, ಬ್ರಹ್ಮಾಂಡದ ಒಳಗೆ ಮತ್ತೊಂದು ರೂಪದಿಂದ ಅವರು ಬೆಳೀತಾರೆ. ನಿನ್ನೆ ನೀವು ಗಾಯತ್ರಿ, ಸಾವಿತ್ರಿ ತಥಾ ಸರಸ್ವತಿ ಎಂಬ 3 ರೂಪನಿದೆ. ಅಲ್ಲಿ ಅದೇನು ಪ್ರಸಂಗ? ಅದ್ರಲ್ಲಿ ಒಂದು ನಿಮಿಷ, ಎಲ್ಲಿ ಬಂತದು? ಅದು ನೋಡ್ರಿ, ನೀವು ವ್ಯಾಖ್ಯಾನದಲ್ಲಿ ಬಂದು 13ನೇ ಇದರಲ್ಲಿ ಬಂದು ಪ್ರಕಾಶಿಕಲ್ಲಿ ಬಂದು 1, 2, 3, 4ನೇ ಲೈನು. ಎಷ್ಟನೇ ಶ್ಲೋಕ? ಶ್ಲೋಕ ಬಂದು 33. ಅನುಯೇವಂ ವಿರಾಟ್ ರೂಪೇಣ. ವಿರಾಟ್ ರೂಪದಿಂದ ಒಮ್ಮೆ ಬ್ರಹ್ಮದೇವರು ಅವತಾರ ಮಾಡ್ತಾರೆ, ವಿರಾಟ್ ಬ್ರಹ್ಮ ರೂಪದಿಂದ. ಆಮೇಲೆ ಚತುರ್ಮುಖ ಬ್ರಹ್ಮ ರೂಪದಿಂದ ಅವತಾರ ಮಾಡ್ತಾರೆ. ಈ 2 ಆದ್ಯ ಬ್ರಹ್ಮರ ಅವತಾರ. ಇದರಲ್ಲಿ ವಿಷ್ಣುವಿನಿಂದ ಆಗಿರುವ ಬ್ರಹ್ಮನ ಅವತಾರ ಒಂದು. ಇದು ಬ್ರಹ್ಮಾಂಡದ ಹೊರಗೆ ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಅಂತ 3 ರೂಪಗಳ ಸರಸ್ವತಿ ದೇವಿ. ಅವಳಲ್ಲಿ ಬ್ರಹ್ಮ ತನಗೆ ತಾನೇ ಮಗನಾಗಿ ಹುಟ್ಟುತ್ತಾನೆ. ದೇವ್ರ ರೂಪವೇ ಸರಸ್ವತಿ ಎಂಬುದು ದೇವ್ರ ರೂಪವಾದ? ದೇವರಲ್ಲ, ಸರಸ್ವತಿ ಇದೆ, ಬ್ರಹ್ಮದೇವರ ಹೆಂಡತಿ ಸರಸ್ವತಿ. ಅವಳಿಗೆ 3, ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಅಂತ. ಹಾಗಾಗಿ ತನ್ನಿಂದ ತಾನೇ ಹುಟ್ಟೋದು ಅದು. ತನ್ನ ಹೆಂಡತಿಯಲ್ಲಿ ತಾನೇ ತನ್ನಿಂದ ಹುಟ್ಟೋದು. ಅವಳಿಗೆ 3 ರೂಪ, ಸತ್ವ, ರಜಸು, ತಮಸ್ಸು ಅಂತನ್ನೋ 3 ಗುಣಗಳಿಗೆ ಅಭಿಮಾನಿನಿ ಅವಳು. 3 ಗುಣಗಳಿಗೆ ಅಭಿಮಾನಿನಿಯಾಗಿ ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಅಂತ 3 ರೂಪಗಳನ್ನು ತಗೊಳ್ತಾಳ ಅವಳು. ಸರಸ್ವತಿನೇ ಅವಳು. ಅವಳಲ್ಲೇ ಬ್ರಹ್ಮ ತನಗೆ ತಾನೇ ಮಗನಾಗಿ ಹುಟ್ಟುತ್ತಾನೆ. ಇದು ಬ್ರಹ್ಮಾಂಡದ ಹೊರಗೆ ಆಗುವಂಥದ್ದು. ಇದು ಕೂಡ ತನ್ನಿಂದ ತಾನೇ ಅವತಾರ ಮಾಡಿದ ಹಾಗೆ ಆಯ್ತು. ಅದಕ್ಕೂ ಮೊದಲು ವಿರಾಟ್ ಬ್ರಹ್ಮ ಸೃಷ್ಟಿಯಾಗಿತ್ತು. ಆ ವಿರಾಟ್ ಬ್ರಹ್ಮ ಅವನು ಭಗವಂತನಿಂದ ಸೃಷ್ಟಿಯಾದಿತ್ತು. ಹೀಗೆ ಒಂದೋ ಭಗವಂತನಿಂದ ಬ್ರಹ್ಮದೇವರ ಸೃಷ್ಟಿ ಆಗ್ತದೆ, ಇಲ್ಲ ತನಗೆ ತಾನೇ ತನ್ನಿಂದ ತಾನೇ ಸೃಷ್ಟಿ ಮಾಡ್ಕೊಳ್ತಾನೆ. ಇವೆರಡು ಬಿಟ್ರೆ ಬೇರೆ ಇನ್ಯಾರಿಂದಲೂ ಬ್ರಹ್ಮನಿಗೆ ಸೃಷ್ಟಿ ಇಲ್ಲ, ಅಂದ್ರೆ ಅವತಾರ ಇಲ್ಲ. ಸರಸ್ವತಿ ಎಂಬುದು ತನ್ನ ಹೆಂಡತಿ. ತನ್ನ ಹೆಂಡತಿನೇ. ಸರಸ್ವತಿಗೆ 3 ರೂಪ, ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಅಂತ. ಹೆಂಡತಿ ಮೂಲಕ ಹೊರಗೆ ಬರ್ತಾರೆ ಎಂಬ ಹೇಳೋದ? ತನಗೆ ತಾನೇ ಸೃಷ್ಟಿ ಮಾಡಿರ್ತಾನೆ? ಅದು ಸುಮ್ಮನೆ ನೆಪ ಅಷ್ಟೇ. ಓಕೆ. ಅವಳಲ್ಲೇ ಹುಟ್ಟೋದು ಅವನು. ಓಕೆ. ಸರಸ್ವತಿಯಲ್ಲೇ ಮಗನಾಗಿ ಹುಟ್ಟೋದು. ಓಕೆ. ಋತೆ ವಿಷ್ಣೋ ಆತ್ಮನಶ್ಚ ತದಂಶೋಕ್ತಿ ಪ್ರವೇಶತಃ ಅಂತ ವಾಕ್ಯ. ಋತೆ ವಿಷ್ಣೋ ಆತ್ಮನಶ್ಚ ಅಂತಿದೆಲ್ಲ, ಅದು ಆತ್ಮನಶ್ಚ ಅಂದ್ರೆ ತನ್ನಿಂದ ತನಗೆ.
ಓಕೆ. ಅದು ಬಿಟ್ರೆ ಬೇರೆ ಅವತಾರ ಇಲ್ಲ. ಬ್ರಹ್ಮಣೋ ನಾವತಾರೋ ಅಸ್ತಿ ಸನ್ನಿಧಾನಂತು ಕೇವಲಂ. ಓಕೆ. ಬ್ರಹ್ಮ ಪದವಿ ಬಂದ್ರೆ ದೇವ್ರನ್ನ ಧ್ಯಾನ ಮಾಡಿ ನಿರಾತ ಅವರ ಕಾರ್ಯವ. ಇವ್ರು ಬಂದು ಅವತಾರ ಮಾಡ್ಲಾ ಅಂಬಕ ಏನ್ ರೀಸನು? ಬ್ರಹ್ಮದೇವ್ರಿ ಅವತಾರ ಇಲ್ಲ ಅಂಬಕ. ಅದು ಭಗವಂತನ ಇಚ್ಛಾ ಹಾಗೆ. ಓಕೆ. ಅದಕ್ಕೆ ನೆಪ ಶಾಪ ಕೊಟ್ಟರು ಬ್ರಹ್ಮದೇವರಿಗೆ ಭೃಗು ಋಷಿಗಳು ಅಂತ ಅನ್ನೋದೊಂದಿದೆ. ಆದ್ರೆ ಅದು ಪ್ರಧಾನ ಅಲ್ಲ. ಬ್ರಹ್ಮದೇವರಿಗೆ ಭೂಮಿಯಲ್ಲಿ ಅವತಾರ ಇಲ್ಲ ಅಂತ ಭೃಗು ಋಷಿಗಳು ಶಾಪ ಕೊಡ್ತಾರಲ್ಲ, ಅದು ಒಂದು ಕಾರಣ, ನೆಪ ಅಷ್ಟೇ. ಆದ್ರೆ ಎಲ್ಲದಕ್ಕೂ ಭಗವತ್ ಸಂಕಲ್ಪ, ಭಗವಂತನ ಇಚ್ಛೆ ಹಾಗೆ ಇದೆ. ಓಕೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಹರೇ ನಮಃ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ಹರೇ ನಮಃ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಹರೇ ನಮಃ. ಹರೇ ಶ್ರೀನಿವಾಸ. ನಮಸ್ಕಾರ.